ಗೊತ್ತಿಲ್ಲ. ನಾನು ಯಾರು ಗೊತ್ತಲ್ಲ. ನಾ ಅಲ್ಲೇ ಬಸ್ಸು ಬಸ್ಸು ದೋಸ್ತ ನೀ ಹಾ ಏನು ದೋಸ್ತ ಎಲ್ಲ ಸ್ಟೈಲ್ ಚೇಂಜ್ ಆಗ್ಯಪ್ಪ ನಿಂದು. ಬಾರ ಹೋಗಿಸ್ತು ಕುಂದ್ರು ಕುಂದು ಬಾ. ಬಿಡು ಅವೆಲ್ಲ ಕುಂದ್ರು ಬಿಡು. ಮತ್ತೆ ಆರಾಮ ಆರಾಮ ಏನಲ್ಲ ಎಲ್ಲಿ ಕಾಣಿಸಲ್ಲ ಇರಿ ಒಟ್ಟ ಫೋನ್ ಇಲ್ಲ ಏನಿಲ್ಲ. ಎಲ್ಲರೂ ಒಂದೊಂದ್ ಕಡೆ ಆಗ್ಯಾರಲ್ಲ ಅದಕ್ಕೆ ಫೋನ್ ಹಾ ಎಲ್ಲರೂ ಕೆಲ್ಸ ಆಯ್ತು. ಹೌದಾ ಮತ್ತ ಏನು ನೀನ್ ಮಾಡತಿ ಸಾಲಿ ಕಲಿಯತಿ ಏನು ಕೆಲ್ಸ ಉಂಟು ಹೆಂಗ ತಂದು ನೀನು ಪುಜಲ್ ತಿರ್ಗಾಡತಿ ಆ ಏನೈತ್ರಿ ಯಾಕೆ ಸಾಧ್ಯ ಏನೈತಿ ಏನ್ ದೋಸ್ತ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗ್ಯದ ಡಿಗ್ರಿ ಐತಿಲ್ಲ ಎಲ್ಲಿ ಕೆಲಸ ಸಿಗಲಿಲ್ಲ ಇನ್ನ ದೋಸ್ತರು ಹೊರಗೆ ಕಿಮ್ಮತ್ ನನಗೆ ಇರ್ತೋಲೆ ಜಾಸ್ತಿ ಟೆನ್ಷನ್ ತಗೋಬೇಡ. ಟೈಮ್ ಬರ್ತದೆ ಎಲ್ಲರಿಗೆ ಕಾಲ ಅನ್ನೋದು ಅನ್ಸರ್ ಕೊಡ್ಬೇಕು. ಅಲ್ಲಿ ತಗ ಸ್ವಲ್ಪ ನಾವು ಕಾಯ್ಬೇಕಷ್ಟೇ. ಕಾಯಿ ಮತ್ತೇನೋ ನಡಿ ಮತ್ತೆ ಎಲ್ಲಾರ ಏನ್ ತಿನ್ನಮೂ ಕುಡಿಯ ಮುಂದೆ ಊರಿಗೆ ಬಂದೇವು ನಾವು ದೋಸ್ತರು ಸಿಗ್ತಾರ. ನೀನ್ ನೋಡಿದ್ರೆ ಎಮೋಷನಲ್ ಸ್ಟೋರಿ ಹೇಳಿ ನಮ್ಗೆ ಎಲ್ಲ ಪೂರ್ತಿ ನಡಿ ಎಲ್ಲ ತಿರ್ಗಾಡೋರು ಎಸ್ಕೋ ಎಲ್ಲ ಆರಾಮ್ ನಿಮ್ ಹಂಗ ಆರಾಮ್ ಮನಸ್ಸು ಅಲ್ಲಿ ಏನ್ ಹೈರಾಣ ನನಗೆ ಕೊಡ್ತದೆ. ನೀವ್ ಗೊತ್ತಿರ್ಬೋದು ಇಲ್ಲೇ ಊರಾಗ ಇದ್ದೂರಾಗೆ ಏನ್ರಿ ಕೆಲಸ ಮಾಡ್ಕೊತಿರ್ಬೋದಲ್ಲ ಟೆನ್ಷನ್ ಹಂಗೆ ನಾನು ಮಾಡ್ಬೇಕಂತ ಮಾಡ್ದೆ. ಆದ್ರೆ ಇಲ್ಲಿ ಇದ್ದೂರಾಗ ಕೆಲ್ಸಕ್ಕೆ ಕಲಿಯಂಗಿಲ್ಲ ಉದ್ದಾರ ಆಗಂಗಿಲ್ಲ. ಮನುಷ್ಯ ಊರ್ ಬಿಟ್ಟು ಹೋದ್ರೆ ಉದ್ದಾರ ಆಗ್ತದೆ ದೋಸ್ತ. ಇತ್ತು ಫಸ್ಟ್ ಹಂಗ ತಂದು ಅಲ್ಲಿ ನಾ ಏನ್ ಭಾರಿ ಇಲ್ಲ. ಅಲ್ಲಿ ನಾವು ದುಡ್ದಿದ್ದಕ್ಕೆ ತಿನ್ನೋದಕ್ಕೆ ಎಲ್ಲ ಕವರ್ ಆಗ್ಬಿಡ್ತದೆ. ಹಂಗ ಅಷ್ಟ ಮಾಡಿ ಮನೆಗೆ ಒಂದು 10,000 ಕಳಿಸ್ತೀನಿ. ದಟ್ರವಾಗ ಆರಾಮ್ ಅದು ಒಂದು ರೇಂಜು. ದೋಸ್ತ ಇದೇನು ನಾವು ಕಲ್ತ ಸಾಲಿ ಈಗ ಹಿಂಗಾಗ್ಯಾವ. ಇದೇ ಸಾಲಿ ಅನ್ಕಾಗದೆ ಎಲ್ಲ ಕುರ್ತಿ ಹೋಗ್ರಪ್ಪ. ಮತ್ತೇನು ಅದೇ ಸರ್ ಬರ್ತಾರೋ ಏನು ಸ್ವಲ್ಪ ಸಾಲಿ ಡೆವಲಪ್ ಆಗಿದ್ದು ನಾ ಮಾಡಿದ್ದೆ ಅದಕ್ಕೂ ಅಷ್ಟೇ ಅಪ್ಸಲ ಆಯ್ತಲ್ಲ ಎಲ್ಲ ನಾವು ಬಿಟ್ಕೊಳಕ ಸರ್ ಒಳಗೊಳಕಿಲ್ಲ ಇದು. ಬಾ ದೋಸ್ತಾನೆ ಇಲ್ಲೇ ಬಿದ್ದಿದಲ್ಲ 30 ಕೆದ್ದಿತ್ತಲ್ಲ ನಿಂದು. ಆದ್ರೂ ಇದು ಜಾಗ ನೋಡೋ ಒಂಥರ ಎಲ್ಲ ಹಳಿ ಮೆಲಕುಗಳು ಬರತ್ತಪ್ಪ. ದೋಸ್ತ ಒಂದಿನ ನನಗೆ ಆರಾಮ ಇರ್ತಿಲ್ಲ ನಮ್ ಸರ್ ನಾವು ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿಲ್ಲ ತಂದು ಇಲ್ಲಿ ಏನು ಜಾಗ ಕಾಣಿಸ್ತದಲ್ಲ ಇಲ್ಲಿ ಜಾಗ ಕಾಣಿಸ್ತದಲ್ಲ ಅಲ್ಲಿ 4 ಸೀಟ್ ಕುಂದಿಸಿದ್ರಪ್ಪ. ಇಲ್ಲೇ ಬರ್ಸ್ಲಿಕ್ಕೆ ಹಚ್ಚಾರ ಗ್ರೌಂಡ್ ಒಳಗೆ 4 ಮಂದಿ ಕುಂದಿಸಿ ಹೊರಗೆ ಕುಂದ್ರಿಸಿ ಹೋಮ್ವರ್ಕ್ ಬರ್ಲಿಕ್ಕೆ ಹಚ್ಚಾರ. ಮತ್ತೆ ಇಲ್ಲಿ ನಮ್ ಸರ್ ಇದು ಹೇಳ್ಕೊಡ್ತಿದ್ರು ಪಾಠ ಹೇಳ್ಕೊಡ್ತಿದ್ರು. ಮತ್ತೆ ಇಲ್ಲಿ ಕಬಡ್ಡಿ ಆಡ್ತಿದ್ವಿ ಇದೇ ಜಾಗದಾಗ. ಮತ್ತೆ ಗಣರಾಜ್ಯೋತ್ಸವ ಬಂದ್ರೆ ಕಡ್ಡಿ ಇವೆಲ್ಲ ಐಸ್ಲಿಕ್ಕೆ ಹಚ್ಚಿದ್ರಪ್ಪ. ಒಂದು ಸೈಡ್ ಗ್ಯಾಪ್ ಮಾಡಕ್ ಹಚ್ಚಿದ್ರು. ಈ ಕಡೆ ನೋಡ್ಲೆ ಯಾಕೆ ಸ್ಟುಡಿಯೋ ಮಾಡಿತ್ತು ಭಾಳ ದಿವಸ ಬಂದೆ. ಒಂದು ಸ್ಟುಡಿಯೋ ಇಲ್ಲಲ್ಲ ನಾನು ನಮ್ಮ ದೋಸ್ತರು ನಾವು ಕಲ್ತಂತ ಸಾಲಿಗೆ ಬಂದಿದ್ವಿ. ಸಾಲಿ ಭಾಳ ನೆನಪು. ಥ್ಯಾಂಕ್ ಯು ದೋಸ್ತ್. ಪರಿಚಯ ಮಾಡ್ತೀನಿ. ಯಾಕೆ ಕಾಣಿಸ್ತೀರ